ವೆಲ್ಕಮ್ ಟು ಕೃತೋಸ್ ಕಿಚನ್. ಕೃತೋಸ್ ಕಿಚನ್ ಒಳಗೆ ಇವತ್ತು ನಾವು ಕಡಲೆಬೇಳೆ ಮತ್ತು ಮಾವಿನಕಾಯಿ ಕೋಸಂಬರಿ ಹೆಂಗೆ ಮಾಡೋದಂತ ನೋಡೋಣಂತ. ಇದು ಭಾಳ ರುಚಿ ಆಗ್ತದೆ, ಆಮೇಲೆ ಆರೋಗ್ಯಕ್ಕೂ ಭಾಳ ಚಲೋ. ಇವಾಗ ಬೇಸಿಗೆ ಬರ್ಲಿಕ್ಕತ್ತದಲ್ಲ, ಬೇಸಿಗೆಗೆ ಮಾವಿನಕಾಯಿ ಕೋಸಂಬರಿ, ಆಮೇಲೆ ಮಾವಿನಕಾಯಿ ಹಾಕಿದ ಕೋಸಂಬರಿ, ಆಮೇಲೆ ಪಾನಕ ತೊಗೊಳೋದ್ರಿಂದ ಉಷ್ಣತೆ ಕಡಿಮೆ ಆಗ್ತದೆ. ಸೊ ನೋಡೋಣ ಬರ್ರಿ. ಕೋಸಂಬರಿಗೆ ಏನೇನು ಸಾಮಾನು ಬೇಕಾಗ್ತದೆ ಅಂದ್ರೆ, ಒಂದು ಬಟ್ಲು ನೆನೆಸಿದ್ದು ಕಡಲೆಬೇಳೆ, ತೋತಾಪುರಿ ಮಾವಿನಕಾಯಿ, ಗೋವಾ ಮಾವಿನಕಾಯಿ ಅಂತೀವಿ ನಾವು, ಒಂದು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಶುಂಠಿ, ಮೇಲ್ಗಡೆ ಹಾಕ್ಲಿಕ್ಕೆ ಕೊತ್ತಂಬರಿ, ಇದನ್ನು ಹೆರೆದಿಟ್ಕೊಂಡಿರುವಂಥ ಮಾವಿನಕಾಯಿ. ಇದೇ ಮಾವಿನಕಾಯಿ ಹೆರ್ಕೊಂಡಿವಿ, ಅಂದ್ರೆ ತೋತಾಪುರಿ ಮಾವಿನಕಾಯಿನೇ ಹೆರ್ಕೊಂಡಿವಿ, ಹುಳಿಕಾಯಿ ತೊಗೊಂಡಿಲ್ಲ, ಭಾಳ ಹುಳಿ ಆಗ್ತದದು. ಈಗ ಇದನ್ನೆಲ್ಲ ಕಡಲೆಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಅಂತ. ನೋಡ್ರಿ, ಈಗ ಇದನ್ನು ಅರ್ಧಂಬರ್ಧ ಸಣ್ಣ ಆಗೋಂಗೆ ಮಿಕ್ಸರ್ಗೆ ಹಾಕ್ಕೊಂಡೇನಿ. ಪೂರ್ತಿ ಸಣ್ಣನೂ ಆಗಬಾರ್ದು, ಪೂರ್ತಿ ಕಾಳು ಉಳಿಬಾರ್ದು, ಅರ್ಧಂಬರ್ಧ ರುಬ್ಕೋಬೇಕು. ಈಗ ಇದಕ್ಕೆ ಒಂಚೂರು ಹಿಂಗಿನ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ. ಒಗ್ಗರಣೆಗೆ 1 ಟೇಬಲ್ ಸ್ಪೂನು ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಒಂಚೂರು ಅರಿಶಿಣದ ಪುಡಿ, ಕಾಯ್ದ ಮೇಲೆ ಒಂಚೂರು ಕರಿಬೇವು. ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಅಂತ. ಆಮೇಲೆ ಮಾವಿನಕಾಯಿ ಸೇರಿಸ್ಕೊಳ್ಳೋಣ, ಹೆರ್ಕೊಂಡಂಥ ತುರಿದಂಥ ಮಾವಿನಕಾಯಿನ ಸೇರಿಸ್ಕೊಳ್ಳೋಣ ಅಂತ. ಒಂದು ಮಾವಿನಕಾಯಿ ಒಳಗೆ ಹಾಫ್ ಹೆರ್ಕೊಂಡೀನಿ. ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈಗ ಮಾವಿನಕಾಯಿ ಹೆರ್ಕೊಳ್ಳೋಣ. ಇದಕ್ಕೀಗ ಮಾವಿನಕಾಯಿ ಸೇರಿಸ್ಕೊಂಡೇನಿ, ಒಗ್ಗರಣೆನೂ ಸೇರಿಸ್ಕೊಂಡೇವಿ. ನೋಡ್ರಿ ಕಲರ್ ಹೆಂಗೆ ಬಂದದ. ನೀವು ಇದಕ್ಕೆ ಮೆಣಸಿನ್ಕಾಯಿ, ಬಾಳ್ಕದ ಮೆಣಸಿನ್ಕಾಯಿ ಅಂತಾರಲ್ಲ, ಅದ್ರದ್ದು ಒಗ್ಗರಣೆನೂ ಕೊಡ್ಬೋದು, ಭಾಳ ರುಚಿ ಆಗ್ತದೆ ಅದಂತೂ. ಮೇಲೊಂಚೂರು ಕೊತ್ತಂಬರಿ, ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಕಡಲೆಬೇಳೆ ಮಾವಿನಕಾಯಿ ಕೋಸಂಬರಿ ರೆಡಿ. ಯುಗಾದಿ ಹಬ್ಬದೊಳಗೆ, ಚೈತ್ರ ಮಾಸ ಮತ್ತು ವೈಶಾಖ ಮಾಸ, ಈಗ ಬಿಸಿಲೊಳಗೆ ಇದನ್ನೆಲ್ಲ ಅರಿಶಿನ ಕುಂಕುಮ ಕರೆದಾಗ ಅದು ಕೋಸಂಬರಿ ಮಾಡಿ ಪಾನಕ ಮಾಡಿ ಅವ್ರಿಗೆ ಬಂದವ್ರಿಗೆಲ್ಲ ಕೊಡ್ಬೋದು. ಭಾಳ ರುಚಿ ಆಗ್ತದೆ ಇದು ಕಡಲೆಬೇಳೆದು. ಮಾಡಿ ನೋಡ್ರಿ ಎಲ್ಲರೂ. ಕಡಲೆಬೇಳೆ ಕೋಸಂಬರಿ ರೆಡಿ ಆಗ್ಯದ. ಥ್ಯಾಂಕ್ ಯು ಫಾರ್ ವಾಚಿಂಗ್.